In the midst of the people who try to spoil your name, God is promising you, I will make your name great. ನಿನ್ನ ಹೆಸರನ್ನ ಹಾಳು ಮಾಡಬೇಕು ಅಂತ ಅಂದುಕೊಂಡಂತ ಜನಗಳ ಮಧ್ಯದಲ್ಲಿ ದೇವರು ಹೇಳ್ತಾನೆ, ನಾನು ನಿನ್ನ ಹೆಸರನ್ನ ಘನಪಡಿಸ್ತೇನೆ ಎಂಬುದಾಗಿ. I always say like this. ನಾನು ಯಾವಾಗಲೂ ಈ ರೀತಿಯಾಗಿ ಹೇಳ್ತೇನೆ, they plan privately to spoil your name. ನಿನ್ನ ಜೀವಿತವನ್ನ ಹಾಳು ಮಾಡಲಿಕ್ಕಾಗಿ ಅವರು ರಹಸ್ಯವಾಗಿ ಆಲೋಚನೆಗಳನ್ನ ಮಾಡ್ತಾರೆ. they plan privately to remove your name from the promotion list. ಆ ಪ್ರಮೋಷನ್ ಲಿಸ್ಟ್ ಇಂದ ನಿನ್ನ ಹೆಸರನ್ನ ತೆಗೆದುಹಾಕಲಿಕ್ಕಾಗಿ ಅವರು ಹೋಗಿ ಸಭೆ ಕೂಡಿ ಆಲೋಚನೆ ಮಾಡ್ತಾರೆ. they do everything privately to destroy your name. ಅವರೆಲ್ಲ ರಹಸ್ಯವಾಗಿ ನಿನ್ನ ಹೆಸರನ್ನ ಹಾಳು ಮಾಡಲಿಕ್ಕೆ ಅದನ್ನ ಮಾಡ್ತಾರೆ. but I have a good news. ಆದರೆ ನನ್ನ ಬಳಿಯಲ್ಲಿ ಒಂದು ಶುಭ ವರ್ತಮಾನವಿದೆ. they try privately to spoil your name. ಅವರು ಎಲ್ಲರೂ ರಹಸ್ಯವಾಗಿ ನಿನ್ನ ಹೆಸರನ್ನ ಹಾಳು ಮಾಡಲಿಕ್ಕೆ ಟ್ರೈ ಮಾಡಬಹುದು. God is going to honor your name publicly. ದೇವರು ನಿನ್ನ ಹೆಸರನ್ನ ಜನಗಳ ಮಧ್ಯದಲ್ಲಿ ಗೌರವಿಸುವವನಾಗಿದ್ದಾನೆ ಬಹಿರಂಗವಾಗಿ.